ನಮಸ್ಕಾರ ವೀಕ್ಷಕರೇ, ಏನ್ರಿ ಮೀಡಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದುರಹಂಕಾರ ಪಿತ್ತ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಸೋನು ನಿಗಮೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಅಂದಿದ್ದೆ ದೊಡ್ಡ ಇರಿಟೇಷನ್ ಆಗಿ ಮೈಯೆಲ್ಲ ಬೆಂಕಿ ಆಗಿ ನಿಮ್ಮಿಂದಲೇ ಅಲ್ಲಿ ಪಹಲ್ಗಾಮಲ್ಲಿ ಭಯೋತ್ಪಾದಕರ ದಾಳಿ ನಡೆದಿದ್ದು ಅಂತ ಹೇಳಿದ್ದೆ ತಡ ಕನ್ನಡಿಗರೇ ಬೆಂಕಿ ಆಗೋದ್ರು. ಕನ್ನಡಿಗರು ಆತ ನಮ್ಮ ನೆಲದಲ್ಲಿ ಕಾಲಿಡಬಾರ್ದು, ಚಿತ್ರರಂಗದಲ್ಲಿ ಹಾಡಬಾರ್ದು, ಆತನನ್ನು ಶಾಶ್ವತವಾಗಿ ಬ್ಯಾನ್ ಮಾಡಬೇಕು ಅನ್ನುವಂಥ ಎಷ್ಟು ದೊಡ್ಡ ಆಗ್ರಹ ಅಂದರೆ ನಮ್ಮ ಕನ್ನಡ ಚಿತ್ರರಂಗದ ಗಣ್ಯಾತಿ ಗಣ್ಯರು ಇವತ್ತೊಂದು ಸಭೆ ಸೇರಿದ್ರಪ್ಪ. ಬ್ಯಾನ್ ಅನ್ನೋ ಪದ ಹೇಳೋದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಭಾಳ ಇರುಸು ಮುರುಸು. ಬ್ಯಾನ್ ಅನ್ನೋ ಪದ ಅವ್ರ ಬಾಯಲ್ಲೇ ಬಂದಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಇದೊಂದು ರೀತಿ ಸ್ವಾತಂತ್ರ್ಯ ಹೋರಾಟದ ಅಸಹಕಾರ ಚಳುವಳಿ ರೀತಿಯಲ್ಲಿ ನಾವು ಅಸಹಕಾರ ತೋರಿಸ್ತೀವಿ ಅಂದರೆ ಹೊರತು ಇಡೀ ಕನ್ನಡಿಗರು ಒಕ್ಕೊರಲಾಗಿ ಬ್ಯಾನ್ ಮಾಡಬೇಕು ಅನ್ನೋ ಬ್ಯಾನ್ ಮಾತೆ ಅವ್ರ ಬಾಯಲ್ಲಿ ಬರಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲಪ್ಪ. ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ. ಅದನ್ನೇ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಚರ್ಚೆ ಮಾಡ್ತೀನಿ. ಇದೇ ಇವತ್ತಿನ ವಿಶೇಷ, ಸೋನು ನಿಗಮ್ ಬ್ಯಾನ್. ಸೋನು ನಿಗಮ್ ಹಾಡಬೇಕಾದ್ರೆ 4-5 ಜನ ಗೂಂಡಾಗಳ ಥರ ಇದ್ರಂತೆ. ಕಣ್ಣಲ್ಲಿ ಕಣ್ಣಿಟ್ಟು ಕನ್ನಡ ಅಂದುಬಿಟ್ರಂತೆ. ಒಂಥರ ಅವರು ಟೆರರಿಸ್ಟ್ಗಳ ಥರ ಕಂಡ್ರಂತೆ ಇವ್ರಿಗೆ. ಅವ್ರನ್ನ ನೋಡಿ ಅವ್ರಿಗೆ ಪಹಲ್ಗಾಮೇ ಜ್ಞಾಪಕ ಬಂದ್ಬಿಡ್ತಂತೆ. ಕನ್ನಡ ಅಂದವರು ತೇಟ್ ಉಗ್ರಗಾಮಿಗಳು AK-47 ಹಿಡ್ಕೊಂಡು ಅವ್ರ ಕತ್ತು ಮೇಲೆ ಗುಂಡಿಟ್ಟು ನೀನು ಕನ್ನಡ ಆಡಬೇಕು ಅಂತ ಅವ್ರಿಗೆ ಅನಿಸ್ಬಿಡ್ತಂತೆ. ಅದಕ್ಕೆ ಅವರು ಪಹಲ್ಗಾಮ್ ಭಯೋತ್ಪಾದಕರಿಗೆ ಕನ್ನಡಿಗರನ್ನು ಹೋಲಿಸ್ಬಿಟ್ರಂತೆ. ಇಂಥ ದೊಡ್ಡತನದ ಮಾತುಗಳನ್ನು ಯಾರಾದರೂ ಆಡಿದರೆ ಅಯ್ಯೋ ಫುಟ್ಪಾತಲ್ಲಿ ಹೋಗೋ ಮನುಷ್ಯ ಅಂತ ಅನ್ಕೋಬೋದಿತ್ತು. ಸ್ವತಃ ಸೋನು ನಿಗಮ್ ಎಷ್ಟೊಂದು ಹಾಡುಗಳನ್ನು ಹಾಡಿರುವಾತ ಬುದ್ಧಿವಂತ ಅಂತ ನಾವು ಅನ್ಕೊಂಡಿದ್ರಿ. ಆದರೆ ಇಂಥ ಪೆದ್ದ ಅಂತ ನಾವು ಅನ್ಕೊಂಡಿರಲಿಲ್ಲ. ಇಂಥ ಪೆದ್ರನ್ನೆಲ್ಲ ಕರ್ಕೊಂಬಂದು ಹಾಡಿಸಿ ಇವ್ರನ್ನ ದೊಡ್ಡ ಹೀರೋ ಮಾಡಿದ್ದೀವಲ್ಲ ನಾವು, ನಮ್ಮ ಕನ್ನಡಿಗರು. ನಾವು ಫಸ್ಟ್ ನಮ್ಮನ್ನು ನಾವು ಹೊಡ್ಕೋಬೇಕಷ್ಟೆ. ಹಾಗಾದರೆ ಏನಾಯಿತು ಸೋನು ನಿಗಮ್ ವಿಚಾರದಲ್ಲಿ? ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದರೆ ಮೊದಲನೇ ದಿನದಿಂದ ಏನಾಯಿತು ಅನ್ನೋದನ್ನು ಒಂದು ಸ್ವಲ್ಪ ನೋಡ್ಕೊಂಬನ್ನಿ. ಕನ್ನಡ ಚಿತ್ರರಂಗದಿಂದ ಸೋನು ನಿಗಮ್ ಬ್ಯಾನ್. ಸ್ಟಾರ್ ಸಿಂಗರ್ಗೆ ಕರ್ನಾಟಕ ಡಬಲ್ ಶಾಕ್. ದುಬಾರಿ ಆಯ್ತು ಪಹಲ್ಗಾಮ್ ಹೇಳಿಕೆ. कन्नड़ा यही कारण है पहलगाम में जो हुआ है ना, यही कारण है जो कर रहे हो यहाँ पे, जो किया था ना अभी. ಹೀಗೊಂದು ವಿವಾದವನ್ನ ಸ್ವತಃ ಸೃಷ್ಟಿಸಿ ತಗಲಾಕೊಂಡ ಸೋನು ನಿಗಮ್ ವಿರುದ್ಧ ಜನರೇ ತಿರುಗಿ ಬಿದ್ದರು. ಆಗ ಕ್ಷಮೆ ಕೇಳಿದ್ರೆ ಕ್ಷಮಿಸಬಹುದಿತ್ತೇನೋ. ಅದಕ್ಕೆ ಸ್ಪಷ್ಟನೆ ಕೊಟ್ಟ ಸೋನು ನಿಗಮ್ ಕನ್ನಡಿಗರು ಇನ್ನಷ್ಟು ಕೆರಳೋ ಹಾಗೆ ಮಾಡಿದ್ರು. सिर्फ 4-5 गुंडे टाइप थे जो वहाँ पे चिल्ला रहे थे. उनको इनफैक्ट वहाँ के हजारों लोग मना भी रहे थे. रोका लड़कियां, मुझे याद उनको चिल्ला रही बोल रही थी मत करो ऐसे, डोंट डिस्टर्ब द सीन. उन 5 को ये बताना और ये याद दिलाना बहुत जरूरी था कि पहलगाम में जो पैंट उतारी गई थी, ಅಲ್ಲಿಗೆ ಕನ್ನಡ ಪರ ಸಂಘಟನೆಗಳ ತಾಳ್ಮೆಯು ಮುಗಿದಿತ್ತು. ಚಿತ್ರರಂಗದವರೇ ಸೋನು ನಿಗಮ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದುವು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊನೆಗೂ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡ್ತು. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಸೋನು ನಿಗಮ್ ನಿಷೇಧದ ಪರಿಣಾಮ ಕನ್ನಡ ಚಿತ್ರಗಳಲ್ಲಿ ಹಾಡುವಂತಿಲ್ಲ, ಕರ್ನಾಟಕದಲ್ಲಿ ಕಾರ್ಯಕ್ರಮ ಕೊಡುವಂತಿಲ್ಲ, ಕರ್ನಾಟಕಕ್ಕೆ ಬಂದರೆ ಪ್ರೊಟೆಸ್ಟ್ ಶತಸಿದ್ಧ. ಸೋನು ನಿಗಮ್ ತಾಳ್ಮೆ ಕಳೆದುಕೊಳ್ಳೋದು ಇದೇ ಹೊಸದೇನಲ್ಲ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಹೀಗೆ ಆಗಿತ್ತು. ಯಾಕೆ ಕಿರ್ಚಾಡ್ತೀರಿ ಎಂದೆಲ್ಲ ಕೂಗಾಡಿದ್ರು.
ಆದ್ರೆ ಕನ್ನಡಿಗರು ಎಂಬ ಸ್ಪಷ್ಟ ಶಬ್ದ ಬಳಸಿರಲಿಲ್ಲ. ಈಗ ಆಗಿದೆ. ಸೋನು ನಿಗಮ್ ಬ್ಯಾನ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್. ಸೋನು ನಿಗಮ್ ಈಗ ಒಂದು ಲೇಟೆಸ್ಟ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾನೆ. ಏನಂತ ಅನಿಸಿ, ನನಗೆ ಯಾರನ್ನೂ ಒಂಥರ ಏಕವಚನದಲ್ಲಿ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಈ ಮನುಷ್ಯನಿಗೆ ಯಾಕೋ ಬಹುವಚನ ಬಳಸೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ನಾನು ಏಕವಚನದಲ್ಲೇ ಮಾತಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದರ ಪರಿಣಾಮಗಳು ಏನಾದರೂ ನಾನು ಎದುರ್ಸೋಕ್ಕೆ ರೆಡಿ ಇದ್ದೀನಿ. ಯಾಕೆ ಅಂತಂದರೆ ಅವನಿಗೆ ಮರ್ಯಾದೆ ಇಲ್ವಂದರೆ ನಾವೇನು ಮರ್ಯಾದೆ ಕೊಡೋದು ಅವನಿಗೆ. ಸೊ ಅವನು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಫಿಲಮ್ ಚೇಂಬರ್ನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಆಯಿತು. ಅದಾದಮೇಲೆ ಲೇಟೆಸ್ಟಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾನೆ. ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಸೊಕ್ಕಡಿಗಿರುತ್ತೆ ಅಂತ. ಇಲ್ಲಿ ಯಾವ ಸೊಕ್ಕು ಅಡಗಿಲ್ಲ. ಇನ್ನೂ ಒಂದಿಷ್ಟು ಜಾಸ್ತಿ ಮದ ಪಿತ್ತ ನೆತ್ತಿಗೇರಿದೆ ಅಂತ ಅನಿಸುತ್ತೆ. ಯಾಕೋ ಅದೇನೋ ಅಂತಾರಲ್ಲ, ಹಾಗೆ ಅದೇನೋ ವಿನಾಶಕಾಲ ವಿಪರೀತ ಬುದ್ಧಿ ಹಂಗೇನಾದರೂ ಇರಬೇಕು ಈ ಮನುಷ್ಯನಿಗೆ. ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾನೆ ಬನ್ನಿ ನೋಡೋಣ. ಬ್ಯಾನ್ ಏನಿಲ್ಲ, ಆತ ಬ್ಯಾನ್ ಅನ್ಕೊಂಡಿರ್ಬೇಕು. ನಮ್ಮವ್ರ ಬಾಯಲ್ಲೇನು ಬ್ಯಾನ್ ಬಂದಿಲ್ಲ. ಸರಿ ತಪ್ಪುಗಳನ್ನು ಪ್ರಜ್ಞಾವಂತ ಕನ್ನಡಿಗರೇ ನಿರ್ಧರಿಸಲಿ. ಇನ್ನು ಈ ಮನುಷ್ಯನಿಗೇನು ಕುರುಡ ಕಿವುಡ ಗೊತ್ತಿಲ್ಲ. ಜನ ಕ್ಯಾಕ್ರು ಸುಗಿತಾ ಇದ್ದಾರೆ. ಆದರೂ ಜನ ಸರಿ ತಪ್ಪುಗಳನ್ನು ಇನ್ನೂ ನಿರ್ಧರಿಸಲಿ ಅಂತ ಆಶಾಭಾವನೆಯಿಂದ ಎದುರು ನೋಡ್ತಿದ್ಯಾ. ಮಾಡಿದ್ದೆಲ್ಲ ಮಾಡಿ ಶೋನಲ್ಲಿ ಒಬ್ಬ ಹುಡುಗನ ವರ್ತನೆ ನನಗೆ ಸರಿ ಕಾಣಲಿಲ್ಲ. ಒಬ್ಬ ಹುಡುಗನ ಅಥವಾ ಎಷ್ಟು ಜನ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ 5 ಜನ ಹುಡುಗರು ಕನ್ನಡ ಅಂತ ಚೀರಿದ್ದು ಸಹಿಸ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅಂತಂದರೆ, ಜಾತಿ ಭಾಷೆ ಧರ್ಮದ ವಿಷಯಗಳಲ್ಲಿ ಛಿದ್ರವಾಗಿರುವುದೇ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಕಾರಣ ಎಂದು ಹೇಳಿದ್ದೆ. ಏನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಯಾಕೆ ಅಂತಂದರೆ ಕನ್ನಡ ಅಂತ ಬಂದರೆ ಅದು ನಮ್ಮ ತಾಯಿ ಇದ್ದಾಗೆ. ಯಾರು ನಮ್ಮ ತಾಯಿನ ಬೈತಾರೋ ಅವನು ತಿರುಗಿ ಕೂಡ ನಾವು ನೋಡೋದಿಲ್ಲ. ಇಂಥ ವಿಚಾರದಲ್ಲಿ ಈ ದೇಶಭಕ್ತಿಯ ಮಾತುಗಳು ನಮಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನೀನು ಕೊಟ್ಟಂಥ ಹೇಳಿಕೆಗೆ ಈ ಥರ ತಿಪ್ಪೆ ಸಾರಿಸಿದ್ರೆ ಇಲ್ಲಿ ಯಾವ ಪ್ರಜ್ಞಾವಂತ ಕನ್ನಡಿಗರು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆ ಥರ ಒಪ್ಪಿಸುವಂಥ ಪ್ರಯತ್ನ ಯಾವುದಾದ್ರೂ ಮಾಧ್ಯಮಗಳು ಅಥವಾ ಯಾವುದಾದ್ರೂ ವ್ಯಕ್ತಿಗಳು ಮಾಡಿದ್ದಾರೆ, ಅವ್ರನ್ನೂ ಬ್ಯಾನ್ ಮಾಡಬೇಕು. ನಿಜ, ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಕಾರಣ ಅಂತ ಹೇಳಿದ್ದೆ. ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅದಕ್ಕೆ ನಮ್ಮ ಗುರುಗಳೊಬ್ಬರು ತಿಕ್ಲು ಮೆಂಟ್ಲು ಅಂತ ಅಂದಿದ್ದು. ಕರ್ನಾಟಕ ಪೊಲೀಸ್ ಕಾನೂನಿನ ಮೇಲೆ ವಿಶ್ವಾಸ ಇದೆ. ಕ್ಷಮೆ ಕೇಳದೆ ವಿವರಣೆ ಕೊಟ್ಟ. ವಿವರಣೆ ಯಾವನಿಗೆ ಬೇಕು? ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರು ಆವಲಹಳ್ಳಿ ಪೊಲೀಸರು ಕರೆದು ಅವ್ರ ಸ್ಟೇಟ್ಮೆಂಟ್ ತಗೊಳ್ಬೇಕು. ಇದೇನು ನೀನು ಬರ್ಕೊಂಬಿಟ್ಟು ಇದೇ ವಿವರಣೆ, ಇದೇ ಕನ್ನಡಿಗರು ಡಿಸೈಡ್ ಮಾಡಲಿ, ಇದೇ ಪೊಲೀಸರು ಡಿಸೈಡ್ ಮಾಡಲಿ ಅಂತ ಅನ್ನೋದಕ್ಕೆ ಈ ನೆಲದಲ್ಲಿ ಒಂದು ಕಾನೂನಿದೆ. ಆ ಕಾನೂನಿಗೆ ಬರಬೇಕು, ಸ್ಟೇಟ್ಮೆಂಟ್ ಕೊಡಬೇಕು. ಎಲ್ಲ ಕುತ್ಕೊಂಡು 2 ಆಳೆ ಗೀಚ್ಬಿಟ್ರೆ ಅದಕ್ಕೆಲ್ಲ ಒಪ್ಕೊಳ್ಳೋದಕ್ಕೆ ಇಲ್ಲಿ ಯಾರೂ ರೆಡಿ ಇಲ್ಲ. ಕನ್ನಡಿಗರಿಂದ ದೈವಿಕ ಪ್ರೀತಿ ಪಡೆದಿದ್ದೇನೆ. ದೈವಿಕ ಪ್ರೀತಿ ಪಡೆದಿದ್ರೆ ಕನ್ನಡ 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 ಅಂತ ಒಳ್ಳೆ ಕೋತಿ ಥರ ಹೇಳಿರೋದು. ತೋರಿಸಿ ಅದು ಆ ಕನ್ನಡ ಅಂದಿದ್ದು. ಹಿಂಗಂದುಬಿಟ್ರೆ ಇದು ಏನು ದೊಡ್ಡ ಮಾರಿ ಆಗ್ಬಿಡ್ತಿದ್ದು. ಕನ್ನಡ ಅಂದುಬಿಟ್ರಂತೆ ಉರಿ ಹತ್ತು ಬಿಡ್ತಂತೆ. ಸ್ಟೇಜ್ ಮೇಲಿದ್ದ ವ್ಯಕ್ತಿಗೆ ಎಕ್ಸಾಕ್ಟ್ಲಿ ಹಿಂಗೆ ಹೇಳಿದ್ರು ಅಂತಲೇ ಇಟ್ಕೊಳ್ಳಿ. ಇದು ಸ್ಟೇಜ್ ಮೇಲಿರೋ ವ್ಯಕ್ತಿ ಕೇಳಿಸ್ಬಿಡ್ತಂತೆ. ಕನ್ನಡ ಅಂದಿದ್ದು ಕೇಳಿಸ್ಬಿಡ್ತಂತೆ. ಮೈಯೆಲ್ಲ ಬೆಂಕಿ ಆಗ್ಬಿಡ್ತಂತೆ. ಮತ್ತೊಂದು ಸರಿ ಕೇಳಿಸ್ಕೊಳ್ಳೋಣ. ಹೆಂಗಂದ್ರು ನಮ್ಮ ಹುಡುಗರು, ನಮ್ಮ ಕನ್ನಡದ ಹುಡುಗರು ಹೆಂಗಂದ್ರು? ಅಯ್ಯೋ ಪಾಪ, ಏನು ದೊಡ್ಡ ಅಪರಾಧ ಮಾಡಿಬಿಟ್ರಪ್ಪ. ಅಯ್ಯೋ ದೇವ್ರೆ, ಏನು ದೊಡ್ಡ ಪಾಪ ಮಾಡಿಬಿಟ್ರಪ್ಪ. ಕನ್ನಡ ಅಂದ್ಬಿಟ್ರಂತೆ.
ಹಿಂಗ ಅಂದ್ಬಿಟ್ರಂತೆ. ಅಯ್ಯೋ ನಿಮ್ಮಲ್ಲಿ ವರ್ಕೌಟ್ ಮಾಡು ಫಸ್ಟು, ಇದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬಿಟ್ರಂತೆ. ತೋರಿಸಿ ಅಲ್ಲ, ಅಲ್ಲ ಏನೋ ಕಣ್ಣಲ್ಲಿ ಕಣ್ಣಿಟ್ಟು. सिर्फ 4-5 गुंडे टाइप थे जो वहाँ पे चला रहे थे। सिर्फ 4-5 गुंडे टाइप थे जो वहाँ पे चला रहे थे। सिर्फ 4-5 ಆಲ್ರೈಟ್, ಓಕೆ, गुंडे टाइप थे ಸರಿ. जो वहाँ पे ಕನ್ನಡ ಅಂದ್ಬಿಟ್ರಂತೆ. ಸ್ಟೇಜ್ ಮೇಲೆ ಇರೋ ಇವ್ರಿಗೆ ಕೇಳಿಸ್ಬಿಡ್ತಂತೆ. ಸೊ ಜಾತಿ ಧರ್ಮ ಭಾಷೆಯ ಆಧಾರದಲ್ಲೇ ಇದಕ್ಕೆ ಪಹಲ್ಗಾಮಲ್ಲಿ ದಾಳಿ ನಡೆದಿದ್ದು ಅಂತಾರಂತೆ. ಅಯ್ಯೋ ದೇವ್ರೆ. ಇನ್ನೂ ಆಸೆ ಏನಂತಂದರೆ, ನಾನು ಆಡಿದ ಹಾಡುಗಳಿಗೆ ಮೆಚ್ಕೊಂಡ್ಬಿಟ್ಟು ನಾನೊಬ್ಬ ದೇಶಭಕ್ತ ಅಂತ ಪ್ರಜ್ಞಾವಂತ ಕನ್ನಡಿಗರು ನನಗೆ ಏನು ಶಿಕ್ಷೆ ಕೊಡ್ತಾರೆ ನಾನು ಅದನ್ನು ತಗೊಳಕ್ಕೆ ರೆಡಿ. ನೀ ಬರಬೇಡಪ್ಪ, ನಮ್ಮ ಬೆಂಗಳೂರಿಗೂ ಬರಬೇಡ, ನಮ್ಮ ನೆಲದಲ್ಲೂ ಕಾಲಿಡಬೇಡ, ನಮ್ಮ ಹಾಡುಗಳು ಆಡಬೇಡ, ನಿಂಗೆ ಕನ್ನಡ ಅಷ್ಟು ಇರಿಟೇಟಿಂಗ್ ಆಗಿದೆ ಅಂದರೆ ಈ ಕಡೆ ತಲೆ ಹಾಕಿ ಮಲಗಬೇಡ. ಅದೇ ನಾವು ಕೊಡ್ತಾ ಇರೋ ತೀರ್ಪು ಅಷ್ಟೇ. ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕನ್ನಡ ಪರ ಹೋರಾಟಗಾರರಾದಂಥ ವಿಶ್ವನಾಥ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಿರ್ದೇಶಕರ ಸಂಘದ ಅಧ್ಯಕ್ಷರಾದಂಥ ವಿಶ್ವನಾಥ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಫಿಲಂ ಚೇಂಬರ್ ಕಾರ್ಯದರ್ಶಿಗಳಾದಂಥ ರಾಮಕೃಷ್ಣ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ರಾಮಕೃಷ್ಣ ಸರ್, ನಾನು ಗೂಗಲಲ್ಲಿ ಹುಡುಕ್ತೆ ಬ್ಯಾನ್ಗೂ ಮತ್ತು ನೀವೇನು ಹೇಳಿದ್ರಿ ಅಸಹಕಾರಕ್ಕೂ ಏನು ವ್ಯತ್ಯಾಸ, ಏನು ನಾನೇನಾದರೂ ತಪ್ಪು ತಿಳ್ಕೊಂಬಿಟ್ಟಿದ್ದೀನೋ ಏನು ಅಂತ ನಾನು ಅಸಹಕಾರಕ್ಕೂ ಬ್ಯಾನ್ಗೂ ಏನು ವ್ಯತ್ಯಾಸ ಅಂತ ಹುಡುಕಿದೆ ಸರ್. ಅದಕ್ಕೆ ಬಂದಿರೋ ಉತ್ತರ ಏನು ಗೊತ್ತಾ? ಅಸಹಕಾರ ಎಂದರೆ ಒಂದು ವ್ಯವಸ್ಥೆ ಅಥವಾ ಪ್ರಾಧಿಕಾರದೊಂದಿಗೆ ಸಹಕರಿಸಲು ಉದ್ದೇಶಪೂರ್ವಕ ನಿರಾಕರಣೆ. ಇಟ್ಸ್ ನಥಿಂಗ್ ಬಟ್ ಪ್ರತಿಭಟನೆ, ಪ್ರತಿರೋಧ. ಹೌದಾ ಸರ್? ಪ್ರತಿಭಟನೆ, ಪ್ರತಿರೋಧ. ಇನ್ನು ನಿಷೇಧ ಅಂತ ಅಂದರೆ ಅದೊಂದು ನಿಯಮ ಮತ್ತು ನಿರ್ಬಂಧ. ಹೌದಾ ಸರ್? ಭಾರಿ ವ್ಯತ್ಯಾಸ ಇದೆ. ನಿಯಮ ಮತ್ತು ನಿರ್ಬಂಧ. ಬ್ಯಾನ್ ಅಂದರೆ ಬ್ಯಾನ್ ಬರ್ಕೊಡ್ದು ಅಷ್ಟೇ, ನೀನು ಮುಚ್ಕೊಂಡು ಅಲ್ಲೇ ಇರಬೇಕು ಅಂತ. ಅಸಹಕಾರ ಅಂತಂದರೆ ಒಂದು ವಿರೋಧ, ಒಂದು ಪ್ರತಿರೋಧ, ಒಂದು ಪ್ರತಿಭಟನೆ. ಅದು ಮಾಡೋಕ್ಕೆ ನೀವೇ ಬೇಕಾ ಫಿಲಂ ಚೇಂಬರ್ ಅವರು? ನಾವು ಇಡೀ ಕನ್ನಡಿಗರು ಮಾಡ್ತಾ ಇದ್ದೀವಲ್ಲ ಅದನ್ನು. ನೀವು ತಗೊಳ್ಬೇಕಾಗಿರೋದು ಡಿಸಿಷನ್ ಸರ್. ನೀವು ನಮ್ಮ ಥರ ಜನಸಾಮಾನ್ಯರ ಥರ ಪ್ರತಿಭಟನೆ ಮಾಡೋದಲ್ಲ. ಈಗ ನೋಡಿ ಮೇಡಮ್, ಈಗ ಅಸಹಕಾರ ಅಂದ್ರೂ ಕೂಡ ನೀವು ಒಂದು ನಥಿಂಗ್ ಬಟ್ ಇಲ್ಲ ನೀವ್ ಹೇಳಿದ್ರೆ ಬ್ಯಾನ್ ಅಂತ ತೋರಿಸ್ತಾ ಇದೆಯಲ್ಲ. ನಾನು ತೋರಿಸ್ತೆ ಬ್ಯಾನ್ ಅಂತ ತೋರಿಸ್ತಿಲ್ಲ, ಬ್ಯಾನ್ ಮಾಡಬೇಕು ಅಂತ ತೋರಿಸ್ತಿರೋದು. ವಾಣಿಜ್ಯ ಮಂಡಳಿಯಿಂದ ಬ್ಯಾನ್ ಅಂತ ತೋರಿಸ್ತಿದ್ರೆ ನಾನು ಅದನ್ನೇ ಈಗ ಬರ್ತಾ ಹೇಳ್ ಬಂದೆ ನಮ್ಮ ಎಡಿಟರ್ ಸತೀಶ್ಗೆ, ನೋಡಪ್ಪ ಈ ಪದ ನೀನು ಬಳಸ್ತಾ ಇದೀಯಾ, ಇದೊಂಥರ ದ್ವಂದ್ವ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದೆ ನಾನು. ಸೊ ಅದನ್ನೇ ನೀವು ಕ್ಯಾಚ್ ಮಾಡಿದೀರಾ. ಇಟ್ಸ್ ಓಕೆ. ಬ್ಯಾನ್ ಅನ್ನೋದು ನಮ್ಮ ಉದ್ದೇಶ. ನಾವು ಅನ್ಕೊಂಡ್ವಿ, ನಾವು ಮೀಡಿಯಾಗಳೆಲ್ಲ ನೀವೆಲ್ಲ ಬಾರಿ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಬೆನ್ಮೂಳೆ ಇರೋಂಥದ್ದು. ಕಾವೇರಿ ಹೋರಾಟಕ್ಕೆ ಅಂಬರೀಶ್ ಸರ್ ಹಿಂಗೆ ಕಡ್ಲೆ ಪುರಿ ಎಸ್ದಂಗೆ ಎಸ್ದು ಬಂದ್ರು ರೆಸಿಗ್ನೇಷನ್. ಆ ತರ ಬೆನ್ಮೂಳೆ ಇರುವಂತ ಚಿತ್ರರಂಗ ಹಂಗೇನಾದ್ರು ಮಾಡ್ತೀವಿ ಅಂತ ಅನ್ಕೊಂಡೆ. ನೀವು ಅಸಹಕಾರ ಅಂದ್ರಪ್ಪ. ಕನ್ನಡಿಗರಿಗೆ ಕನ್ನಡಕ್ಕೆ ಅನ್ಯಾಯ ಆದಾಗ ಚಿತ್ರರಂಗ ಯಾವತ್ತೂ ಹಿಂದೆ ಉಳಿದಿಲ್ಲ. ಪ್ರತಿ ಸಾರಿ ನಾವು ರೋಡ್ಗೆ ಇಳಿದು ಗಲಾಟೆ ಮಾಡಿದೀವಿ. ಕೆಲವು ಸಂದರ್ಭದಲ್ಲಿ ಅಸಹಕಾರನೂ ಕೊಟ್ಟಿದ್ದೀವಿ, ಕೆಲವು ಟೈಮ್ ನಾವು ನೈತಿಕ ಅವೆಲ್ಲನೂ ಕೊಟ್ಟು ನೇರವಾಗಿ ಇಳ್ತಿದ್ದೀವಿ. ನಾವು ನೇರವಾಗಿ ಹೋರಾಟ ಮಾಡಿ ಯಾವ ರೀತಿ ಮಾಡಬೇಕು ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದ ತೊಟ್ಟಿನಲ್ವೇ ಇವತ್ತು ತೊಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಣ್ಣವ್ರು ಏನು ನಾವು ಅವ್ರು ಆದಿಗೆ ಹಾಕಿಕೊಟ್ಟಂಥ ಅದನ್ನ ನಾವು ಪಾಲನೆ ಮಾಡ್ತೀವಿ. ಮೊನ್ನೆ ರೀಸೆಂಟಾಗಿ ಕಾವೇರಿ ಗಲಾಟೆ ಆದಾಗಲೂ ಮಾಡಿದ್ವಿ. ಯಾವುದೇ ವಿಚಾರ ಕನ್ನಡಕ್ಕೆ ನೆಲ ಬಲ ಜಲ ಅದೇ ಭಾವನೆಯಲ್ಲಿ ಇದ್ವಿ ನಾವು ಇವತ್ತು. ಹೌದು, ಆದ್ರೆ ನೀವೇನ್ ಮಾಡ್ಲಿಲ್ಲ. ಇಲ್ಲ ಈಗ ಅದನ್ನು ಕೂಡ ಅದೇ ಸೇಮ್ ಅದನ್ನೇ. ಈಗ ನೀವೇ ಬೇಕಾ ಈಗ ಬ್ಯಾನ್ ಅನ್ನ ಅದಕ್ಕೆ ಇಷ್ಟೊಂದು ಮೀಟಿಂಗ್ ಮಾಡ್ಬೇಕಾ? ಇಷ್ಟೊಂದು ಕಸರತ್ತು ಬೇಡ ಆಗಿತ್ತು. ಇಲ್ಲ ನಮ್ಮಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೋಡ್ಬೇಕು. ಏನ್ ರೂಲ್ಸ್ ಇದೆ ನಿಮ್ಗೆ? ಯಾವ ರೂಲ್ಸ್ ಗೆ ನೀವು ಕಟ್ಟುಕಟ್ಟಾಗಿದ್ದೀರಿ ಹೇಳಿ? ಟೆಲ್ ಮಿ, ನಿಮ್ದು ಯಾವ ರೂಲ್ಸ್ ಇದೆ? ಯಾವ ಬುಕ್ ಅಲ್ಲಿ ರೂಲ್ಸ್ ಬುಕ್ ಅಲ್ಲಿ ಎಲ್ಲಿದೆ ತೋರಿಸಿ. ಆ ರೂಲ್ಸ್ ಬುಕ್ ಅಲ್ಲಿ ಏನಿದೆ ನಾವು ಯಾವಾಗಲೂ ಬ್ಯಾನ್ ಅಂತ ನೋಡಿ ಯಾವ್ದು ಎಷ್ಟೇ ಸರಿ ಯಾವ್ದಲ್ಲೂ ಕೂಡ ಎಷ್ಟು ಅಸಹಕಾರ ತೋರಿಸಿದ್ರೆ ಸುಮಾರು ದಿವಸಗಳು ಕೆಲಸ ಮಾಡ್ದಂಗೂ ಮಾಡಿದೀವಿ ಸರ್. ಕೆಲಸಗಳು ಮಾಡ್ದಂಗೂ ಮಾಡಿದ್ವಿ. ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡದ ಕನ್ನಡಿಗರು ನಮ್ಮ ಚಂದನವನದಲ್ಲಿ ಆಗುವಂತಹ ಬೆಳವಣಿಗೆಗಳಿಗೆ ನೀವು ಬ್ಯಾನ್ ಮಾಡಿ ಅಂತ ಹೇಳಲ್ಲ, ಯಾಕಂದ್ರೆ ನಮ್ಮ ಕನ್ನಡಿಗರವರು. ಆದ್ರೆ ಕನ್ನಡಕ್ಕೆ ತಾಯಿಗೇನೆ ಚೂರಿ ಹಾಕಕ್ಕೆ ಬಂದರೆ ಅವ್ರಿಗೆ ನಾವು ಅಸಹಕಾರ ಅಂದ್ರೆ ಕೇಳೋಕೆ ಬಹಳ ಕೆಟ್ಟದಾಗಿದೆ ಸರ್. ಇಲ್ಲ ನೀವು ಆ ಥರ ತಿಳ್ಕೊಡಿದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಮ್ಯೂಸಿಕ್ ಡೈರೆಕ್ಟರ್ ಕರೆದು ನೀವು ಯಾಕೆ ಬ್ಯಾನ್ ಮಾತು ನಿಮ್ಮ
ಬಾಯಲ್ಲಿ ಯಾಕೆ ಬರ್ತಿಲ್ಲ? ಯಾಕೆ ಬರ್ತಿಲ್ಲ ಹೇಳಿ? ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕರೆಸಿ ನಾವು ನಿನ್ನೆಯಿಂದ 3 days ಇಂದ ಮಾತನಾಡಿ ಎಲ್ಲಾ ಮ್ಯೂಸಿಕ್ ಪ್ರತಿಯೊಬ್ಬರು ನೀವೇನ್ ಕರ್ಸ್ಬೇಡಿ ಸರ್, ಕನ್ನಡಿಗರು ತೀರ್ಮಾನ ಮಾಡ್ತಾರೆ. ಅಂತಹ ಸಂಗೀತ ನಿರ್ದೇಶಕರ ಹಾಡುಗಳನ್ನ ಕೇಳ್ಬೇಕಾ? ಅಂತಹ ಸಂಗೀತ ನಿರ್ದೇಶಕರ ನೇತೃತ್ವದಲ್ಲಿ ಬಂದಂತ ಸಿನಿಮಾಗಳನ್ನ ನೋಡ್ಬೇಕಾ ಬೇಡವಾ? ಕನ್ನಡಿಗರಿಗೆ ಡಿಸೈಡ್ ಮಾಡ್ತಾರೆ. You have to make rules and they should follow it. ಅಷ್ಟೇ. ನೋಡಿ ಬಾಹುಬಲಿ ವಿಷಯ ಸತ್ಯರಾಜ್ ಅವ್ರದ್ದು ಚೇಂಬರ್ ಹಿರಿಯಣ್ಣನ ರೀತಿ. ಹೌದು. ನಿರ್ದೇಶಕರ ಸಂಘ ಆಗಿರ್ಬೋದು, ಕಲಾವಿದರ ಸಂಘ ಆಗಿರ್ಬೋದು, ನೃತ್ಯ ಸಂಯೋಜಕರ ಸಂಘ ಆಗಿರ್ಬೋದು, ಅಥವಾ ಈ ಒಂದು ಸಂಗೀತ ಸಂಯೋಜಕರ ಸಂಘ ಆಗಿರ್ಬೋದು, ನೀವು ಹಿರಿಯಣ್ಣ ಇದ್ದಂಗೆ ಬ್ಯಾಡ್ರಪ್ಪ. ಇಡೀ ಕರ್ನಾಟಕ ರಚ್ಚಿಗೆದ್ದಿದೆ. ನಮ್ಮನ್ನ ಸಾಕಿ ಸಲಹುತ್ತಿರೋರು ಕನ್ನಡಿಗರು. ಕನ್ನಡಿಗರ ಭಾವನೆಗಳಿಗೆ ವಿರುದ್ಧವಾಗಿ ನಾವು ಈಜಬಾರ್ದು. ಅವರು ಇವ್ರು ಆಡಿಯೋದವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ಬೇಕಾದ್ರೆ ಏನಾದರೂ ಮಾಡ್ಕೊಳ್ಳಿ, ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಬೇಕಾದವ್ರು ನೀವು. ಎಲ್ಲಾ ಸಂಘದವ್ರು ಬ್ಯಾನ್ ಮಾಡಿ ಅಂದ್ರೆ ನೀವು ಮಾತ್ರ ಅಸಹಕಾರ. ಟಿವಿ ಮುಂದೆ ಹಂಗೆ ಹೇಳಿಲ್ಲ ಅಂದ್ರೂ ಕೂಡ ನಾವು ಸಂಘ ಸಂಸ್ಥೆಗಳು ಹೇಳ್ಬೇಕು. ಅದಕ್ಕೆ ಈ ವಯ್ಯ ನೀವು ಹೇಳಿಲ್ಲ, ಕೇಳಿ ಆ ವಯ್ಯ ಇನ್ನೂ ಕೂಡ ಸರಿಯಾಗಿ ತಟ್ಟಿಲ್ಲ. ಅದಕ್ಕೆ ಅವ್ರು ಹೇಳಿರೋದು ಏನು ಅಂತಂದ್ರೆ ಕೇವಲ ಏನೋ ತಡ್ರಿ, ಇದಲ್ಲ ಬೇರೆ ಇಲ್ಲಿದೆ ನೋಡಿ. ಸೊ ಏನು ಅಂತಂದ್ರೆ ಪ್ರಜ್ಞಾವಂತ ಕನ್ನಡಿಗರೇ ತೀರ್ಮಾನ ಮಾಡಲಿ. ನನ್ನಿಂದಾಗಬಹುದಾದ ಎಲ್ಲ ನಿರೀಕ್ಷೆಯನ್ನು ಸಹಕಾರವನ್ನು ಕೊಡುತ್ತೇನೆ ಮತ್ತು ಕನ್ನಡದ ವಿವೇಕವಂತ ಜನತೆಗೆ ಬಿಡುತ್ತೇನೆ ಅಂತ ಹೇಳಿರೋದು ಯಾಕೆ ಅಂತಂದ್ರೆ ನಮ್ಮಿಂದ ಅಷ್ಟು ಸ್ಟ್ರಾಂಗ್ ಪ್ರತಿರೋಧ ವೈನ್ ಇನ್ನು ಮುಟ್ಟಿಲ್ಲ. ಅದಕ್ಕೆ ನಾವು ಇದನ್ನ ಪ್ರತಿರೋಧಿಸ್ತೀವಿ. ಏನಕ್ಕೆ ಅಂದ್ರೆ ಒಬ್ಬ ಪೆಹಲ್ಗಾಮ್ಗೆ ನಮ್ಮನ್ನೆಲ್ಲ ಇಡೀ ನಮ್ಮ ಕರ್ನಾಟಕ ಅಲ್ಲ, ಇಡೀ ನಾವು ಸೌತ್ ಇಂಡಿಯಾಗೂ ಲೆಟರ್ ಬರೀತಾ ಇದ್ದೀವಿ. ಇದು ಇಂಡಿಯಾನೇ ವಿರೋಧಿಸ್ಬೇಕಾಗತ್ತೆ. ಅವನ್ನ ಪೆಹಲ್ಗಾಮನ್ನು ವರ್ಡ್ ಉಪಯೋಗಿಸಿರೋದ್ರಿಂದವ ಇಡೀ ಇಂಡಿಯಾನೇ ಅವನ ಮೇಲೆ ಬ್ಯಾನ್ ಮಾಡಬೇಕು ಅಂದ್ರೆ. ಯಾಕೆ ಅಂದ್ರೆ ಪೆಹಲ್ಗಾಮ್ ಬರೀ ಕಡಿಮೆ ಆಗಿದೆ ತೋರಿಸಿರೋದು ನನಗದು ನೋಡ್ತಾ ಇದ್ರೆ ಕನ್ನಡಿಗ ಅಂದ್ಬಿಟ್ರಂತೆ ಕನ್ನಡದಲ್ಲಿ ಕನ್ನಡ ಕೇಳಿದ್ರೆ ಹಿಂಗ ಅಂದ್ಬಿಟ್ರಂತ. ಅಯ್ಯೋ ಪಾಪ ಹಿಂಗ ಅಂದ್ಬಿಟ್ರಂತೆ. ಅಲ್ಲ ಹಿಂಗ ಅಂದ್ಬಿಟ್ರಂತೆ ಸಾರ್. ಇದು ಆ ವೈನ್ಗೆ ಹೆಂಗಾಗೋಯ್ತಂದ್ರೆ ಪಿಸ್ತೂಲ್ ಹಿಡ್ಕೊಂಡು ಡಗಡಗಡಗಡಗ ಹೊಡೆದಂಗ ಆಗ್ಬಿಡ್ತಂತೆ. ಆಡಿ ಅಂತ ಯಾವ ಸ್ಟೈಲಲ್ಲಿ ಬೇಕಾದ್ರೂ ಕೇಳ್ತೀವಿ. ಇನ್ನ ಕೆಲವು ಕೆಟ್ಟ ಭಾಷೆಯಲ್ಲಿ ಎಷ್ಟೋ ಹಾಡಿರ್ತಾರೆ. ಗಾಯಕರಿಗೆ ಹೇಳಿರ್ತಾರೆ, ಅಲ್ಲಿ ಏನು ಆರ್ಕೆಸ್ಟ್ರಾ ನಡೀತೆ ಅವ್ರಿಗೂ ಹೇಳಿರ್ತಾರೆ. ಕೆಟ್ಟ ಭಾಷೆನಲ್ಲಿ ಹೇಳಿರೋದು ಉಂಟು. ಕನ್ನಡಿಗರಿಗೆ ಅನ್ಯಾಯ ಅದ, ಕನ್ನಡ ಭಾಷೆಗಳು ಬೇಕೇ ಬೇಕು. ಈ ಥರ ಕೇಳಿ ತಪ್ಪೇನಿದೆ? ಅಲ್ಲೇ 4 ಬಿಡಬೇಕಿತ್ತು ಯಾರಾದ್ರೂ ಅವ್ರಿಗೆ. ಈ ಥರ ಒಂದು ವಿಚಾರದಲ್ಲಿ ನಾವು ಕೂಡ ಸುಮ್ಮನೆ ಅಲ್ಲ, ನಾವು ಎಲ್ಲ ಸೌತ್ ಇಂಡಿಯಾ ಚೇಂಬರ್ಗೂ ಬರೀತಾ ಇದೀವಿ, ಬಾಂಬೆಗೂ ಲೆಟ್ರ್ ಬರೀತಾ ಇದೀವಿ. ಪೆಹಲ್ಗಾಮ್ ಅನ್ನ ವರ್ಡ್ ಉಪಯೋಗಿಸಿರೋದು ಬರೀ ಕರ್ನಾಟಕಕ್ಕಲ್ಲ. ತಡೀತಿರೋದೇನು ಸರ್? ಯಾರು ನಿಮ್ಮನ್ನ ತಡೀತಿರೋದು? ಬ್ಯಾನ್ ಅಂತ ಅನ್ನಕ್ ತಡೀತಿರೋದೇನು? ಅದನ್ನು ಚರ್ಚೆ ಮಾಡಿ ಬ್ಯಾನ್ ಮಾಡ್ತೀವಿ ಮೇಡಮ್. ಅದೇನು ಕೂಡಲೇ ಮಾಡ್ತೀವಿ. ಕೂಡಲೇ ನಾಳೆ ಮೀಟಿಂಗ್ ಕರಿತಾ ಇದೀವಿ ನಾವು. ತಿರ್ಗಾ ಈಗ ನಮ್ಮ ಒಂದು ಪರ್ಸನಲ್ ಆಗಿ ಇದ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ಪರ್ಸನಲ್ ಇಶ್ಯೂ ಇದು. ಕನ್ನಡಿಗರ ಅಸ್ಮಿತೆಯ ವಿಷಯ ಇದು. ಕನ್ನಡಿಗರನ್ನ ಕೆಂಕಿರೋ ವಿಷಯ ಇದು. ನಮಗೂ ನಾವು ಕನ್ನಡಿಗರು, ಕರ್ನಾಟಕ ಪರ್ಸನಲ್ ಮ್ಯಾಟರ್. ಕನ್ನಡ ಚಲನಚಿತ್ರರಂಗದಲ್ಲೇ ಇರೋದು. ನಾವು ಕೂಡ ಅವ್ರು ಕಂಪ್ಲೇಂಟ್ ಯಾಕೆ ಕೊಡಬಾರ್ದು ಅನ್ನೋದು ಕೂಡ ನಾವು ಚರ್ಚೆ ಮಾಡಿ, ನಮ್ಮ ವಾಣಿಜ್ಯ ಮಂಡಳಿ ಕಂಪ್ಲೇಂಟ್ ಯಾಕೆ ಕೊಡಬಾರ್ದು ಅನ್ನೋದು ಕೂಡ ಚರ್ಚೆ ಮಾಡಿ ಆ ಲೀಗಲಾಗಿ ಏನು ಬೇಕು ತೊಗೊಂಡು ಅದು ತೀರ್ಮಾನ ತೊಗೊಳ್ತಾ ಇದ್ದೀವಿ. ಇವಾಗ ನಾವು ಮಾತಾಡ್ತೀವಿ. ತೀರ್ಮಾನ ತೊಗೊಳ್ಳೋ ಪ್ರಕಾರ ನಾವು ಇವ್ರಿಗೆ ಹೇಳಿದ್ದೀವಿ, ಮ್ಯೂಸಿಕ್ ಡೈರೆಕ್ಟ್ರಿಗೆ, ನಮ್ಮ ನಿರ್ದೇಶಕ ಸಂಘ, ನಿರ್ಮಾಪಕ ಸಂಘ ಯಾರ್ಯಾರಿಗೆ ಇರಬೇಕು ಅವ್ರಿಗೆ ಹೇಳ್ಬಿಟ್ಟು ಆಮೇಲೆ ಆಡಿಯೋ ಕಂಪನಿ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವ್ರಿಗೂ ನಿರ್ಧಾರ ಸ್ವಯಂ ಘೋಷಿತ ಬ್ಯಾನ್ ಅಷ್ಟೇ ಅರ್ಥ ಮಾಡ್ಕೋಬೇಕು. ಕನ್ನಡಿಗರ ಆಗ್ರಹವನ್ನ ಮನಗಂಡು ಕಾರ್ಯ ನಿರ್ವಹಿಸಬೇಕು. ಇಲ್ಲ ನಮ್ಗೆ ಸೋನು ನಿಗಮೇ ಬೇಕು, ಸೋನು ನಿಗಮನ್ನೇ ಕರ್ಕೊಂಡು ಬಂದು ನಾವು ಆಡಿಸ್ತೀವಿ ಅಂತಂದ್ರೆ ಅವ್ರನ್ನು ಕಳಿಸ್ಬಿಡಿ. ನಿಜವಾದ ಕನ್ನಡ ನಿರ್ಮಾಪಕನಾದ್ರೆ, ನಿರ್ದೇಶಕರಾದ್ರೆ, ಅವರು ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರನ್ನ ಕರೆಸಬಾರ್ದು. ಅವನಿಂದ ಏನು ಆಗೋವಂಥದ್ದೇನಿಲ್ಲ. ಕರ್ನಾಟಕ ಅಂತ ಸೋನು ನಿಗಮ್ ಸಾಕಷ್ಟು ಜನ ಇದ್ದಾರೆ. ಕಾರಣ ಎಂತೆಂಥ ಹುಡುಗರು ಬಂದರೆ ಇವತ್ತು ಸಾಂಕಾಳಕ್ಕೆ ಸೋನು ನಿಗಮ್ಗಿನ ಚೆನ್ನಾಗಿ ಆಡೋರು ಇದ್ದಾರೆ. ಇವಾಗ ಇವರಿಂದ ಆಗೋವಂಥದ್ದೇನಿಲ್ಲ. ಇವರಿಂದ ನಮ್ಮ ಚಿತ್ರಗಳು ಹಿಟ್ಟಾಗ್ತಾ ಇಲ್ಲ. ಎಷ್ಟೋ ಚಿತ್ರ ಫೇಲ್ಯೂರ್ ಆಗ್ತವೆ, ಹಿಟ್ಟಾಗ್ತವೆ. ಸೋನು ನಿಗಮ್ ಇದಾದ ಕೂಡಲೇ ಪಿಕ್ಚರ್ ಹಿಟ್ಟಾಗಲ್ಲ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ನಿರ್ಮಾಪಕರು ಇರ್ಬೋದು, ನಾನು ಈ ಟಿ ವಿ ಮುಖಾಂತರ ನಾನು ಮನವಿ ಮಾಡ್ತೀನಿ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಆಡಿಯೋ ಕಂಪ್ನಿಯವರಿಗೆ ಎಲ್ಲರೂ ಮನವಿ ಮಾಡ್ಕೊಳ್ಳಿ. ದಯವಿಟ್ಟು ಇನ್ನು ಯಾವುದೇ ಸೋನು ನಿಗಮ್ ಇವತ್ತಲ್ಲ 10 ವರ್ಷ ಅಲ್ಲಿ ಕರ್ನಾಟಕ ಬರಲೇಬಾರ್ದು. ಆ ಥರ ನೋಡ್ಕೊಂಡು ಬೇಕಾದ ಜವಾಬ್ದಾರಿ ಕನ್ನಡಿಗರಾಗಿ ಪ್ರತಿಯೊಬ್ಬರಿಗೆ ಇರ್ತದೆ ಮಾಡೋದು. ಆಲ್ ರೈಟ್, ಓಕೆ. ಎಸ್ ಇವರು ವಿಶ್ವನಾಥ್ ಸರ್, ನೀವು ನಿರ್ದೇಶಕರ ಸಂಘ ನಿಮ್ದೊಂದು ಮೀಟಿಂಗ್ ಆಗಿರ್ಬೇಕಲ್ಲ ಆಂತರಿಕವಾಗಿ ಮೀಟಿಂಗ್ ಆಗಿಲ್ಲ. ಯಾಕೆಂದರೆ ನಾವು ಇತ್ತೀಚೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಸಂಯೋಜನಾ
ಸದಸ್ಯರಾಗಿ ಆಗಿದ್ದೀವಿ. ಏನೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಏನು ನಿರ್ಧಾರ ತೆಗೋತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿ ಫಸ್ಟೇ. ಯಾಕಂದರೆ ನಮ್ಮದು ಕೂಡ ಆಸೆ ಇತ್ತು ಏನಂದರೆ ಎಲ್ಲ ಏನು ನಮ್ಮ ಅಂಗಸಂಸ್ಥೆಗಳು ಒಂದು 28ರಿಂದ 30 ಅಂಗಸಂಸ್ಥೆಗಳಿದೆ, ಎಲ್ಲ ವಾಣಿಜ್ಯ ಮಂಡಳಿ ಅಂಡರಲ್ಲಿ ಬಂದಾಗ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋದಾಗ ಅದು ಒಳ್ಳೆಯದಾಗಿರುತ್ತೆ ಅನ್ನೋ ಒಂದು ಭಾವನೆ ನಮ್ಮದು. ಅದೇ ರೀತಿ ಮಾಡಿ ನಾನು ಕೂಡ ಅಲ್ಲಿ ವಾಣಿಜ್ಯ ಮಂಡಳಿ ECಯಲ್ಲಿ ಇರೋದ್ರಿಂದ ಚರ್ಚೆ ಮಾಡಿ ಇದು ಮಾಡ್ಕೊಂಡ್ವಿ. ಇವತ್ತು ಸಡನ್ನಾಗಿ ಮೀಟಿಂಗ್ ಕರೆದು ನಿರ್ಧಾರಕ್ಕೆ ಬರೋಣ ಅಂತ ಕರೆದರು, ಬಂದಿದ್ದೀವಿ. ಬಂದಾದಮೇಲೆ ಎಲ್ಲ ನಾವು ಒಕ್ಕೊರಳ ಅಂದರೆ ಎಲ್ಲರ ಒತ್ತಾಯ ಏನು ಅಂದರೆ ಈ ಕ್ಷಣದಿಂದಲೇ ಬ್ಯಾನ್ ಮಾಡಿ, ಇಲ್ಲಿವರೆಗೆ ಲೇಟ್ ಆಗಿದೆ, ಈ ಕ್ಷಣದಿಂದಲೇ ಮಾಡಿ. ಬಟ್ ನೀವು ಅವರೇನೋ ಕ್ಷಮೆ ಕೇಳ್ತಾರೆ, ನಮಗೆ ಬೇಕಾಗಿಲ್ಲ. ಯಾವನಿಗೆ ಬೇಕಾ ಕ್ಷಮೆಗೆ ಸರ್? ಕ್ಷಮೆಗೂ ಒಂದು ಟೈಮಿಂಗ್ ಇರುತ್ತೆ ಸರ್. ಏನೋ ಬಾಯ್ ತಪ್ಪಿ ಅಂದುಬಿಟ್ಟ, ಟ್ರಿಗರ್ ಆಗ್ಬಿಡ್ತು ನನಗೆ, ಅಯ್ಯೋ ನಾನು ಆಡ್ತಾ ಇದ್ದೆ ಹಿಂಗೆ ಅಂದ್ರಲ್ಲ ಅಂತ ನನಗೆ ಕೋಪ ಬಂತು, ನಾನೇನೋ ಕೋಪದಲ್ಲಿ ಒಂದು ಮಾತು ಹೇಳ್ಬಿಟ್ಟೆ, ಬಟ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಅಂತ ನೀನು ಇಮಿಡಿಯೇಟ್ ರಿಯಾಕ್ಷನ್ ಮಾಡಿದ್ದಿದ್ದಾರೆ. ನಾವು ಕನ್ನಡಿಗರು ಸರ್ ಭಾಳ ಕರುಣೆ ದಯೆ ಇರೋರು ಸರ್, ನಾವು ಆ ಥರದವರು ಅಲ್ಲ. ಸೊ ನಾವು ಕ್ಷಮಿಸ್ಬಿಡ್ತಾ ಇದ್ವಿ. ಇಷ್ಟು ದಿನ ಆದಮೇಲೆ ಇನ್ನೊಂದು ವಿಡಿಯೋ ಬಿಟ್ಟು ಕನ್ನಡ ಅಂದರು ಅಂತ ಹೇಳಿ ಸೊಕ್ಕಿನಲ್ಲಿ ಮಾತಾಡಿ ಇವತ್ತು ಒಂದು ಸ್ಟೇಟ್ಮೆಂಟ್ ಹಾಕಿ ಇಷ್ಟೆಲ್ಲ ಗಬ್ಬೆಬ್ಸಿರೋ ಈ ಮನುಷ್ಯನ ಇದು ಈ ಕ್ಷಮೆನೂ ಕೂಡ ಸರ್ ಅದು ಕ್ಷಮೆ ಅಲ್ಲ, ಅದು ತೃಣಕ್ಕೆ ಸಮ. ಅದು ಖಂಡಿತ ತೃಣಕ್ಕೆ ಬೇಕಾಗಿಲ್ಲ ಈ ವೈನ್ ಕ್ಷಮೆ, ಯಾವನಿಗೂ ಏನು ಬೇಕಾಗಿಲ್ಲ, ಬರೋದು ಬೇಡ. ಅವ್ರ ಕನ್ನಡ ಇರಿಟೇಷನು ಪಾಪ, ನಮ್ಗೆ ಯಾಕೆ ಬೇಕು ಅವ್ರ ಕ್ಷಮೆ? ಇವಾಗ ಆಯ್ತಪ್ಪ, ಇವಾಗ ರಾತ್ರಿನೇ ಕ್ಷಮೆ, ನಂಗೆ ತಪ್ಪಾಯಿತು ಕ್ಷಮೆ ಅಂತ ಅಂದ ತಕ್ಷಣ ನಾಳಿದ್ದಿಂದ ಆಡಿಸ್ಬಿಡ್ತೀರಾ ನೀವು ಎಲ್ಲರೂ? ಸಂಗೀತ ನಿರ್ದೇಶಕರು ಆಡಿಸ್ಬಿಡ್ತೀರಾ ಸರ್? ಆಡಿಸ್ಬಿಡ್ತೀರಾ? ತಪ್ಪಾಗುತ್ತೆ. ಅದು ಯಾರೇ ಆಗ್ಲಿ ಬಿಟ್ಬಿಡ್ತೀವ ಸರ್? ಕನ್ನಡಿಗರು ಬಿಡ್ತೀವ ಸರ್ ನಾವು? ಅವರಲ್ಲಿ ಚರ್ಚೆ ಆಗ್ಬಿಟ್ಟು ಅವ್ರು ನಾನು ಕರೀಲೇಬಾರ್ದು ಅಂತ ಅವರು ಕೂಡ ಡಿಸೈಡ್ ಮಾಡಿದ್ದಾರೆ. ಯಾಕಂದ್ರೆ ಅವರಲ್ಲಿ ಬಹುತೇಕ ಮ್ಯೂಸಿಕ್ ಡೈರೆಕ್ಟರ್ಗಳು ಚರ್ಚೆ ಆಗಿ ಸರ್ ನೀವು ಇದು ಸರ್ ಇದು ಏನು ಗೊತ್ತಾ ಸರ್, ಇದು ಒಂಥರ ಸೌರ ಕೆಲಸ ಬೇಡ ಮೇಡಮ್, ಸೌರ ಕೆಲಸ ಅಲ್ಲ ಮೇಡಮ್. ಈಗ ಒಂದ್ ಮಾತು ಹೇಳಿ, ನೀವು ಸ್ವಯಂ ಘೋಷಣೆ ಮಾಡ್ಬೇಕಂತ ನಾವೆಲ್ಲರೂ ಸ್ವಯಂ ಘೋಷಣೆ ಮಾಡೋಣ. ಒಳ್ಳೆ ಸರ್, ನಾವು ಈಗ ನನಗೆ ನಿಮ್ಮ ಮಾತಿನಲ್ಲಿ ಅರ್ಥ ಆಗ್ತಾ ಇರೋದು ವಿಶ್ವನಾಥ್ ಸರ್, ಇವ್ರು ರಾಮಕೃಷ್ಣ ಸರ್ ಮಾತಿನಲ್ಲಿ ಅರ್ಥ ಆಗ್ತಾ ಇರೋದು ಅವ್ರಿಗೆ ಗೊತ್ತು, ಅವ್ರ ಮನಸ್ಸಲ್ಲಿ ಇದೆ. ಅವ್ರು ಬ್ಯಾನ್ ಅನ್ನೋ ಪದ ಅವ್ರು ತುದಿಗಾಲಲ್ಲಿ ನಿಂತಿದ್ದಾರೆ, ಅವ್ರ ಬಾಯಿ ತುದಿಯಲ್ಲಿ ಇದೆ. ಆದರೆ ಏನೋ ಒಂದು ಹಿಂಡ್ರೆನ್ಸ್ ಅವ್ರಿಗಿದೆ, ಏನೋ ಒಂದು ಇದೆ. ಯಾರೋ ಒಬ್ರು ಹೇಳಿರ್ಬೇಕು, ಅಥವಾ ಈಗಾಗಲೇ ಆಡಿಸ್ಬಿಟ್ಟಿದೀವಿ ಕಣ್ರಿ, ಹೆಂಗ್ರಿ ಖರ್ಚು ಮಾಡಿದೀವಿ, ಅದು ಹಂಗೇನಾದ್ರೂ ಇದ್ರೆ ಸರ್, ಹಂಗೇನಾದ್ರೂ ಇದ್ರೆ ನಾವು ಕನ್ನಡಿಗರು ಮಾತ್ರ ಒಪ್ಕೊಳ್ಳಲ್ಲ. ದ್ರೋಹ ಮಾಡೋ ಕೆಲಸ, ತಾಯಿಗೆ ದ್ರೋಹ ಮಾಡೋ ಕೆಲಸ. ನೀವು ಒಪ್ಪಿಗೆ ಕೊಟ್ರೆ ಅದು ಏನಕ್ಕೆ ಹಂಗೆ ಹೇಳ್ತಾರಂತ ನಾನು ಹೇಳ್ತೀನಿ. ನೀವು ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮಗೆ ಯಾರೋ ಕಾನೂನಿನ ತೊಡಕಿದೆ, ಬ್ಯಾನ್ ಅಂದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ನೀವು ಹಿಂಜರಿತೀರಿ. ದಯವಿಟ್ಟು ಅದನ್ನ ಬಿಡಿ. ನಮ್ಮ ಕನ್ನಡಕ್ಕೇನೆ ಅವಮಾನ ಮಾಡಿದಾನೆ ಅವನು, ಅಂತ ವ್ಯಕ್ತಿಗೆ ನಾವು ಇನ್ನು ಏನದು ಅಸಹಕಾರ ಅಂತದೆಲ್ಲ ಬೇಡ. ಅಮಿತಾಬ್ ಬಚ್ಚನ್ ಮಾಡಿದ್ರಲ್ಲ ಸರ್, ಇನ್ನೇನ್ ಸರ್ ಬೇಕಾ? ಅಮಿತಾಬ್ ಬಚ್ಚನ್ಗಿಂತ ದೊಡ್ಡವ್ರು ಬೇಕಾ ನಿಮ್ಗೆ? ಇದಾರಾ? ವಿತ್ ಡ್ಯೂ ರೆಸ್ಪೆಕ್ಟ್, ನನ್ಗೆ ಅವ್ರಂದ್ರೆ ತುಂಬಾ ಜೀವನದಲ್ಲಿ ಒಂದ್ಸರಿ ನೋಡ್ಬೇಕು ಅವ್ರನ್ನ ಅಂತ ನಂಗೆ ಭಾಳ ಆಸೆ ಇದೆ, ಮಾತಾಡ್ಬೇಕು ಅಂತ. ಅಂಥವ್ರನ್ನೇ ಬ್ಯಾನ್ ಮಾಡಿದಾರಂತೆ. ಈ ಸೋನು ನಿಗಮ್ ಕೆಲಸ ಇಲ್ಲದೆ ಕೂತಿರೋರು ಇವ್ರದ್ದೇನ್ರು ಸರ್? ನಾವು ಕರ್ಕೊಂಡು ಬಂದು ಆಡಿಸಿರೋದು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ದೀವಿ ಸರ್. ನಾನು ನೀವು ತಗೊಂಡು ನೋಡಿ ಈ ಮೊಬೈಲಲ್ಲಿ ನನ್ನ ಪ್ಲೇ ಲಿಸ್ಟಲ್ಲಿ ಸೋನು ನಿಗಮ್ ಅವರ ಹಾಡುಗಳೇ ಕನ್ನಡದಲ್ಲಿ ಆಡಿರೋದು. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಗೆ ಈ ಥರ ಅನ್ಯಾಯ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಒಂದಿಷ್ಟಿನೂ ಪಾಪ ಪ್ರಜ್ಞೆ ಇಲ್ದಂಗೆ ಪದೇ ಇನ್ನೊಂದಿಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿ, ನಮ್ಮಲ್ಲೂ ಕೆಲವರು ಇದ್ದಾರೆ ಸರ್ ಮೀರ್ ಸಾದಿಕರು. ನೀವೇನಾದರೂ ಅನ್ಕೊಳ್ಳಿ ವಿಶ್ವನಾಥ್ ಅವರೇ, ನಮ್ಮಲ್ಲೂ ಕೆಲವರು ಇದ್ದಾರೆ. ಅವ್ರಿಗೆ ಏನು ಅಂತಂದರೆ ಇವ್ರಿಗೆ ಅದೊಂಥರ ಹಿಂದಿ ವಾಲಾಗಳು ಬೂಟ್ ನೆಕ್ಕದು. ಏನ್ ಹೇಳಿ? ಹಿಂದಿ ವಾಲಾಗಳು ಬೂಟ್ ನೆಕ್ಕದು. ಆಮೇಲೆ ಅವ್ರಿಗೇನು ಅಂತಂದ್ರೆ ಹಿಂದಿ ವಾಲಾಗಳನ್ನ ಪ್ರೇಸ್ ಮಾಡಿಬಿಟ್ರೆ, ಹಿಂದಿ ವಾಲಾಗಳ ಒಂದು ಗುಣಗಾನ, ಹಿಂದಿ ವಾಲಾಗಳ ಬಗ್ಗೆ ಅವ್ರ ಪರ ಮಾತಾಡ್ಬಿಟ್ರೆ ನಮ್ದು ತುಂಬಾ ದೊಡ್ಡ ದೇಶಭಕ್ತಿ ಅನ್ನೋಂಥ ಭ್ರಮೆ ಹುಚ್ಚು ಅವ್ರಿಗೆ. ಹಾಗಾಗಿ ಏನು ಮಾಡ್ತಾರೆ, ಈಗ ಸೋನು ನಿಗಮ್ ಹಿಂದಿ ವಾಲ ಅಲ್ಲ, ಆತನ ಪರವಾಗಿ ಪೋಸ್ಟ್ಗಳು ಹಾಕೋದು, ಆತನ ಪರವಾಗಿ ಕಮೆಂಟ್ ಹಾಕೋದು, ಆತನ ಪರವಾಗಿ ಸಹಾನುಭೂತಿ ಸೃಷ್ಟಿಸುವಂತಹ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೊಪಗಾಂಡ ಮಾಡೋದು, ಈ ಥರ ಮಾಡ್ತಾರೆ. ಇಂಥವರೆಲ್ಲ ಯಾರು ಹೇಳಿ? ಹೆತ್ತ ತಾಯಿಗೆ ಹೌದು, ಖಂಡಿತ ಚೂರಿ ಹಾಕೋರು. ಖಂಡಿತವಾಗ್ಲೂ ಇವತ್ತು ಏನು ಸೋನು ನಿಗಮ್
ಅವನು ಹುಚ್ಚನ, ಅರೆ ಹುಚ್ಚನ ಅಥವಾ ಫುಲ್ ಹುಚ್ಚನ, ಯಾವ ಹುಚ್ಚ ಅಂತ ಗೊತ್ತಾಗ್ತಾರೆ. ಒಟ್ಟು ಹುಚ್ಚ ನಮ್ ಅವನು. ರಂಗನಾಥ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಿಜವಾಗ್ಲೂ. ಸರ್. ಯಾಕಂದ್ರೆ- ನೀವು ಇದಕ್ಕೆ ಹೋಗ್ಬಿಟ್ಟು ಗ್ರೌಂಡ್ ಹೋಗ್ಬಿಟ್ಟು ಸಿಕ್ಸರ್ ಅಂದೆ ಚಿಕನ್ ಮಟನ್ ಅಂತಂದ್ರೆ ಹೆಂಗಿರುತ್ತೆ? ಅಲ್ಲ, ಈಗ ಅವ್ನು ಅದೇ ಆಡ್ತಾ ರೀತಿ ಇದ್ದಾನೆ, ನೀವು ಒಂದು ಹಾಡಾಡುವ ವೇದಿಕೆಯಲ್ಲಿ- ಕನ್ನಡದ ಹಾಡಾಡಿ ಅಂದ ತಕ್ಷಣ ಅಷ್ಟು ಹುರ್ಕಬೇಕಾ? ಖಂಡಿತವಾಗ್ಲು. ಯಾಕಂದ್ರೆ ಇವತ್ತು ಕನ್ನಡ ಆಡಿ ಅಂತ ಹೇಳೋದು ಬಿಟ್ಬಿಟ್ಟು ಇನ್ನೇನ್ ಆಡ್ಬೇಕು ಅಂತ ಹೇಳ್ಬೇಕು ಅವನಿಗೆ, ಹುಚ್ಚನಿಗೆ. ಅವನಿಗೆ ಇದನ್ನ ಪಹಲ್ಗಾಮ್ ದಾಳಿಗೆ ಹೋಲಿಸ್ತಾನಂದ್ರೆ ಇವನ ಮನಸ್ಥಿತಿ ಉಗ್ರಗಾಮಿಗಳ ರೀತಿ ಇದೆ ಇವನ ಮನಸ್ಥಿತಿ. ಅಂದ್ರೆ ಇದನ್ನ ಈಗ ಅದಕ್ಕೆ ಹೋಲಿಕೆ ಮಾಡ್ತಾನಂದ್ರೆ ಅವನ ಮನಸ್ಥಿತಿ ಅಲ್ಲೇ ಇರ್ಬೋದು. ಮೇ ಬಿ ಉಗ್ರಗಾಮಿಗಳ ಮನಸ್ಥಿತಿ ಇದ್ದವ್ರಿಗೇನೆ ಈ ತರ ಮಾತು ಬರೋದು. ಪಹಲ್ಗಾಮ್ಗೂ ಕನ್ನಡ ಆಡು ಎಂದಕ್ಕೂ ಸಂಬಂಧ ಏನು? ಆಮೇಲೆ ಒಬ್ಬ ವೇದಿಕೆ ಮೇಲೆ ಇದ್ದಾನೆ, ಅಷ್ಟು ಸೌಂಡ್ ಇರುತ್ತಂದ್ರೆ ಕನ್ನಡ ಆಡಯ್ಯ ಅಂತ, ಕನ್ನಡ ಆಡು ಅಂತ ಹೇಳಿರ್ತಾರೆ ಫಸ್ಟ್, ಕನ್ನಡ ಆಡು ಅಂತ. ಇವನು ಕೇಳಿದ್ರು ಕೇಳಿಸ್ಕೊಳ್ದಿರೋ ರೀತಿ ಹುಚ್ಚ ಇರ್ತಾನೆ. ಅವಾಗ ಕನ್ನಡ ಆಡು, ನೀನು ಕನ್ನಡ ಆಡು ಅಂತ ಹೇಳಿರ್ತಾರೆ. ತಪ್ಪೇನಿದೆ? ಅಷ್ಟು ಸೌಂಡ್ಗಳಲ್ಲಿ ಅಷ್ಟು ಕಾಲೇಜ್ ಹುಡುಗರು, ಮೀಡಿಯಾದವರು ಕರವೇ ಕಾರ್ಯಕರ್ತರಾಗಿದ್ರೆ ಅಷ್ಟೊಂದು ಉರ್ಕಬೇಕಾಗಿತ್ತು. ಹುಡುಗರು ಕೇಳಿದ್ದಾರೆ. ಎಂತ ಮನಸ್ಥಿತಿ ಇದೆ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನ ಇವನು ರೌಡಿಗಳಿಗೆ ಹೋಲಿಸ್ತಾನೆ ಅಂದ್ರೆ ಇವನು ಮನಸ್ಥಿತಿ ಏನು? ಬರೇ ರೌಡಿಗಳು. ಯಾವ ಕಾಲೇಜು ಸರ್? ಎಂತ ಕಾಲೇಜ್ ಅದು? ಸರ್ ಹೇಳಿದ್ರು ರೌಡಿಗಳು ಅವನೇ ಒಂದು ರೌಡಿ ತರ ಅಲ್ಲ, ಅದನ್ನೇ ರೌಡಿ ಕಾಲೇಜ್ಗಾದ್ರೂ ನಾಚಿಕೆ ಮನ ಇದೆ ಆಯ್ತಾ ಇಲ್ವಾ? ತನ್ನ ಸ್ಟೂಡೆಂಟ್ ಗಳನ್ನ ಗೂಂಡಾಗಳು ಅಂತ ಹೇಳಿದ್ಮೇಲೂ ಕೂಡ ಆ ಕಾರ್ಯಕ್ರಮ ಈಸ್ಟ್ ಇವೆಂಟ್ ವೆಸ್ಟ್ ಇವೆಂಟ್, ಆ ಈಸ್ಟ್ ಇವೆಂಟ್ ಕಾಲೇಜಿನ ಆ ಒಂದು ಆಡಳಿತ ಮಂಡಳಿ ತನ್ನ ಕಾಲೇಜಿನ ಹುಡುಗರನ್ನ ಗೂಂಡಾಗಳು ಅಂತ ಹೇಳಿದ್ರು ಕೂಡ ಅದನ್ನ ಒಪ್ಪಿಕೊಂಡು ಅವನಿಗೆ ಮುದ್ದಾಡಿ ಕಾರ್ಯಕ್ರಮವನ್ನ ಮುಗಿಸಿ ಅವರಿಗೆ ಕೊಡಬೇಕಾದದನ್ನ ಕೊಟ್ಟು ರಾಜ ಸನ್ಮಾನ ಮಾಡಿ ಕಳ್ಸಿದಿರಲ್ಲ. ನಿಮಗಿಂತ ಅದೇನೋ ಅಂತಾರಲ್ಲ, ನೀವೆಲ್ಲ ಸ್ಟೂಡೆಂಟ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋರೇನ್ರಿ ನೀವೆಲ್ಲ? ನಿಮ್ಮ ಸ್ಟೂಡೆಂಟ್ಗಳ ಮರ್ಯಾದೆ ತೆಗೆದಿದ್ದನ್ನ ಅಂತ ಸನ್ಮಾನ ಮಾಡಿ ಕಳ್ಸಿದಿರಲ್ಲ ನೀವು. ನಾವು ಕಾಲೇಜ್ ಬಗ್ಗೆ ಮಾತಾಡಬಾರ್ದು, ಬಟ್ ಕಾಲೇಜ್ ಆಡಳಿತ ಮಂಡಳಿ. ಆಮೇಲೆ ಇನ್ನೊಂದೇನಂದ್ರೆ ಇವನು ಕನ್ನಡಿಗರ ಕಾಲು ಧೂಳಿಗೂ ಸಮ ಇಲ್ಲ. ಇಂಥ ನಾಯಿ ಕುತಂತ್ರಿ ಕಂತ್ರಿ ಇವನಿಗೆ ಹಿಂದಿಯಲ್ಲಿ ಅವಕಾಶ ಇಲ್ಲ ಮೇಡಮ್. ಹಿಂದಿಯಲ್ಲಿ ಎಷ್ಟು ಆಡಿದ್ದಾನೆ, ಕನ್ನಡದಲ್ಲಿ ಎಷ್ಟು ಆಡಿದ್ದಾನೆ. ಅವನೇ ಕನ್ನಡಿಗರು ಹೆಚ್ಚಿಗೆ ಅವಕಾಶ ಕೊಟ್ಟಿರೋದು. ಇವತ್ತು ಅವನೇನಾರು ಅನ್ನ ತಿಂತಾ ಇದ್ರೆ, ಅವ್ರ ಕುಟುಂಬ ಅನ್ನ ತಿಂತಾ ಇದ್ರೆ, ಕನ್ನಡಿಗರನ್ನ ಪ್ರತಿನಿತ್ಯದಲ್ಲೂ ನೆನೆಸ್ಕೊಂಡು ಒಂದು ತುತ್ತನ್ನು ತಿನ್ಬೇಕಾದ್ರೂ ನೆನೆಸ್ಕೊಬೇಕು ಕನ್ನಡಿಗರನ್ನ. ಅಂತ ಕನ್ನಡಿಗರನ್ನ ಈ ತರ ತಾತ್ಸಾರ ಮಾಡ್ತಾನಂದ್ರೆ ಇವನ್ ಯಾವ ನಾಯಿ, ಇವನ್ ಯಾವ ಹುಚ್ಚ, ಇವನು ನಮಗೆ ಅಗತ್ಯ ಇಲ್ಲ. ಇವನು ಕರ್ನಾಟಕದಲ್ಲಿ ಕನ್ನಡ ಚಿತ್ರೋದ್ಯಮದಲ್ಲಿ ಸಾಂಗ್ ಆಡೋದು ಮಾತ್ರ ಅಲ್ಲ, ಯಾವುದೇ ಈವೆಂಟ್ಗಳು ನಡೀಲಿ, ಯಾವುದೇ ಫಂಕ್ಷನ್ಗಳು ನಡೆದ್ರೂ ಕೂಡ ಇವನು ಕರ್ನಾಟಕಕ್ಕೆ ಕಾಲಿಡಬಾರ್ದು. ಕಾಲಿಟ್ರೆ ಮಾತ್ರ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಇವನು ಕರ್ನಾಟಕಕ್ಕೆ ಬರಲೇಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮ ಆಗ್ರಹ ಇದೆ. ಏನೋ ಬಿಡಿ ಸರ್, ನಮ್ಮ ಚಿತ್ರರಂಗ ಬ್ಯಾನ್ ಅಂತ ಬಳಸೋದಕ್ಕೇನೆ ಭಯ ಪಡ್ತಾ ಐತೆ. ನಾವೇನ್ ಮಾಡೋಣ?